ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ನಾನು ಕಿಚನ್ ಬಗ್ಗೆ ಅಂದರೆ ಅಡುಗೆ ಬಗ್ಗೆ ಎಲ್ಲ ವೀಡಿಯೋಸ್ ಆಗ್ತಿದೆ. ಆದರೆ ಬರ್ತಾ ಸ್ವಲ್ಪ ದಿನಗಳಿಂದ ನಾನು ಹೇರ್ ಕೇರ್ ಬಗ್ಗೆ ಟಿಪ್ಸು ಆಗಿರ್ಬೋದು, ಏನು ಪ್ಯಾಕ್ ಯೂಸ್ ಮಾಡಬೇಕು, ಯಾವ ಆಯಿಲ್ ಯೂಸ್ ಮಾಡಬೇಕು, ಅದ್ರ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಮತ್ತು ನನಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು DM ಮಾಡ್ತಾನೆ ಇದ್ದೀರಿ. ಇನ್ನಷ್ಟು ವೀಡಿಯೋಸ್ಗಳನ್ನ ಮಾಡಿ, ಇದ್ರ ಬಗ್ಗೆನೇ ವೀಡಿಯೋಸ್ಗಳನ್ನ ಮಾಡಿ, ಹಾಗೆ ಹೇರ್ ಕೇರ್ ಟಿಪ್ಸ್ ಆಗಿರ್ಬೋದು ಅಥವಾ ಹೇಗೆ ಹೇರ್ ಗ್ರೋತ್ ಆಗುತ್ತೆ ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ರಿ. ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾನು ಇವತ್ತು ಒಂದು ಕೂಡ ಹೇರ್ ಕೇರ್ ಬಗ್ಗೆನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ, ಹೇರ್ ಗ್ರೋತ್ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ನಾನು ಒಂದು ಸಣ್ಣ ತಪ್ಪು ಮಾಡಿ ಅದಾದಮೇಲೆ ಹೇರ್ ಕಟ್ ಮಾಡಿಸಿ ತಿರ್ಗಾ ನಾನು ಹೇರ್ ಗ್ರೋತ್ನ ರೀಗ್ರೋತ್ ಮಾಡ್ಕೊಂಡಿರೋದು. ಅದೇನು ತಪ್ಪಾಯಿತು ಮತ್ತು ಯಾವ ರೀತಿ ರೀಗ್ರೋತ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ದಿನದಿಂದ ಅಂದರೆ ನನಗೂ ತುಂಬ ವರ್ಷಗಳಿಂದನೂ ಹೇರ್ ಫಾಲ್ ಆಗ್ತಾನೆ ಇತ್ತು, ಹೇರ್ ಡ್ರ್ಯಾಂಡ್ರಫ್ ಆಗ್ತಾನೆ ಇತ್ತು. ನಾನು ಸಣ್ಣ ಮಿಸ್ಟೇಕ್ ಮಾಡಿರೋದ್ರಿಂದ ನನಗೆ ಆ ರೀತಿ ಆಗ್ತಿದ್ದಿದ್ದು. ಬಟ್ ಇವಾಗ ನನಗೆ ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗಿದೆ. ಇದು ಡಾಕ್ಟರ್ ಅಡ್ವೈಸ್ ಅಲ್ಲ, ಬಟ್ ನನ್ನ ಪರ್ಸ್ನಲ್ ಅಡ್ವೈಸು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲು ನನ್ನ ಕೂದಲು ತುಂಬಾ ಉದುರ್ತಾ ಇತ್ತು. ನಾನು ಸಿಕ್ಕಾಪಟ್ಟೆ ಆಯಿಲ್ಗಳು ಯಾವ್ದು ನನಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಬಳಸ್ತಿದ್ದೆ. ಶಾಂಪೂನು ಅಷ್ಟೇ, ಯಾವ್ದು ಇಷ್ಟ ಆಗುತ್ತೋ ಅದನ್ನ ಬಳಸ್ತಿದ್ದೆ. ಹೇರ್ ಪ್ಯಾಕ್ ಯೂಸ್ ಮಾಡ್ತಿದ್ದೆ. ಎಲ್ಲ ಟ್ರೈ ಮಾಡಿದ್ರು ತುಂಬಾ ಉದುರುತ್ತಾ ಇತ್ತು. ನಾನು ಕೆಲವು ಮಿಸ್ಟೇಕ್ಗಳನ್ನ ಮಾಡ್ತಿದ್ದೆ, ಉದುರೋದಕ್ಕೆ ಕಾರಣ ಅದಾಗಿತ್ತು. ಹಾಗಾಗಿ ಇವಾಗ ಅದನ್ನೆಲ್ಲ ಬಿಟ್ಟು ನಾನು ರೀಗ್ರೋತ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದ್ಯಾವ್ದು ಮಿಸ್ಟೇಕು ಅಂತ ಈಗ ಒಂದಾಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ವೆಟ್ ಹೇರಲ್ಲಿ ಅಂದರೆ ತುಂಬ ಒದ್ದೆ ಕೂದಲಿದ್ದಾಗ ತಲೆ ಬಾಚ್ತಿದ್ದಿದ್ದು. ನಾನು ಅದೇ ಫಸ್ಟ್ ತಪ್ಪು ಮಾಡ್ತಿದ್ದಿದ್ದು. ಒದ್ದೆ ಕೂದಲಿದ್ದಾಗ ಅಂದರೆ ಸಡನ್ನಾಗಿ ಫಂಕ್ಷನ್ಗಳು ಬಂತು ಅಥವಾ ಏನಾದರೂ ಒಂದು ಇಮಿಡಿಯೇಟ್ ಹೋಗ್ಬೇಕಿತ್ತು, ಅವಾಗ ಇಮಿಡಿಯೇಟ್ ಹೇರ್ ವಾಶ್ ಮಾಡಿ ಇಮಿಡಿಯೇಟ್ ಕೋಂಬ್ ಮಾಡ್ತಿದ್ವಿ. ಅದರಿಂದ ನನಗೆ ತುಂಬಾ ಕೂದಲು ಉದುರುತ್ತಾನೆ ಇತ್ತು. ನಾನು ಎಷ್ಟೇ ಏನೇನು ಟ್ರೈ ಮಾಡಿದ್ರು ಅದು ಮತ್ತೆ ರೀಗ್ರೋತ್ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾನು ಡಿಸೈಡ್ ಮಾಡಿದೆ, ಈ ಥರ ಒದ್ದೆ ಕೂದಲಲ್ಲಿ ಬಾಚಬಾರ್ದು. ಸುಮಾರು ವೀಡಿಯೋಸ್ಗಳನ್ನ ನೋಡಿದೆ, ಯೂಟ್ಯೂಬಲ್ಲಾಗಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ. ಆವಾಗ ನನಗೆ ಗೊತ್ತಾಯಿತು ಒದ್ದೆ ಕೂದಲಲ್ಲಿ ತಲೆ ಬಾಚಬಾರ್ದು ಅಂತ ಗೊತ್ತಾಯಿತು ನನಗೆ. ಆ ಒಂದು ಸಣ್ಣ ತಪ್ಪಿಂದ ನನ್ನ ಕೂದಲು ತುಂಬಾ ಉದುರೋದಕ್ಕೆ ಸ್ಟಾರ್ಟ್ ಆಗಿತ್ತು. ನಾನೆಲ್ಲ ಸರ್ಚ್ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ನೋಡೋಣ ಒದ್ದೆ ಕೂದಲಲ್ಲಿ ಬಾಚೋದು ಬೇಡ ಅಂತ ಡಿಸೈಡ್ ಮಾಡಿ ನಾನು ಒದ್ದೆ ಕೂದಲಲ್ಲಿ ಬಾಚ್ದೇನೆ ಹಾಗೆ ನಾನು ಮೇಂಟೈನ್ ಮಾಡ್ತಾ ಬಂದೆ. ಹಾಗಾಗಿ ಹೇಳೋದು ಒಂದೇ, ಹೇರ್ ವಾಶ್ ಆದಮೇಲೆ ಒದ್ದೆ ಕೂದಲಲ್ಲಿ ತಲೆ ಬಾಚಬೇಡಿ. ಅದನ್ನು ನ್ಯಾಚುರಲ್ ಆಗಿ ಡ್ರೈ ಆಗಕ್ಕೆ ಬಿಡಿ. ಅದಾದಮೇಲೆ ತಲೆ ಬಾಚೋದ್ರಿಂದ ನಿಮ್ಮ ಕೂದಲು ಉದುರೋದು ತುಂಬಾ ಕಮ್ಮಿ ಆಗುತ್ತೆ, ಹಾಗೆ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಾನು ಮಾಡಿದ ತಪ್ಪಿಂದ ನನಗೆ ಗೊತ್ತಾಗಿದೆ. ನೀವು ಅದೇ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಡ್ರೈ ಆಗೋ ತನಕ ಕಾದು ಅದಾದಮೇಲೆ ತಲೆ ಬಾಚ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹೇಳೋದಾದರೆ ತುಂಬಾ ಸ್ಟ್ರೆಸ್ ಇರುತ್ತೆ. ಅಂದರೆ ಕೆಲವರು ಮನೆ ಕೆಲಸದಲ್ಲಿ ಅಥವಾ ಮನೆ ಒಂದು ಸಂಸಾರ ಮಾಡುವಾಗ ಅಥವಾ ಮನೆಯಲ್ಲಿದ್ದವ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ, ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುತ್ತೆ. ಹೊರಗಡೆ ಹೋಗಿ ದುಡಿತಾರಲ್ಲ ಅವ್ರಿಗೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ, ಅಲ್ಲೂ ಕೆಲಸದಲ್ಲೂ ಕೂಡ ಸ್ಟ್ರೆಸ್ ಇರುತ್ತೆ. ನನಗೂ ಕೆಲವೊಂದು ಪ್ರಾಬ್ಲಮ್ಗಳು ಮಾಮೂಲಿ, ಲೈಫ್ ಅಂದಮೇಲೆ ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಸ್ಟ್ರೆಸ್ ಇದ್ದೇ ಇರುತ್ತೆ. ಸ್ಟ್ರೆಸ್ಸಿಂದನೂ ಕೂಡ ಕೂದಲು ಉದುರುತ್ತೆ ಅಂತ ಅನ್ನೋದು ನಾನು ಕೂಡ ಸರ್ಚ್ ಮಾಡಿ ಎಷ್ಟೊಂದು ವೀಡಿಯೋಸ್ಗಳನ್ನ ನೋಡಿ ಎಲ್ಲ ತಿಳ್ಕೊಂಡಾದ್ಮೇಲೆ ಗೊತ್ತಾಯಿತು. ಸ್ಟ್ರೆಸ್ಸಿಂದನೂ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೂ ಅದೇ ಪ್ರಾಬ್ಲಮ್ ಆಗಿತ್ತು. ತುಂಬಾ ಉದುರುತ್ತಾ ಇತ್ತು ಆ ಟೈಮಲ್ಲಿ ನನಗೆ. ಅದಾದಮೇಲೆ ನಾನು ಸ್ಟ್ರೆಸ್ ರಿಲೀಫ್ ಮಾಡಿಕೊಂಡೆ, ಕೂದಲು ಉದುರೋದು ಕಮ್ಮಿ ಆಯಿತು ಸ್ವಲ್ಪ. ಅದರಿಂದ ಆಮೇಲೆ ನಾನು ಚೇಂಜ್ ಮಾಡಿಕೊಂಡೆ, ನನ್ನ ಲೈಫ್ ಸ್ಟೈಲ್ನ ನಾನು ಚೇಂಜ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೂದಲು ಉದುರೋದಕ್ಕೆ ಕಮ್ಮಿ ಆಯಿತು, ಕೂದಲು ಬೆಳೆಯೋದಕ್ಕೂ ಕೂಡ ಸಹಾಯ ಆಯಿತು ನನಗೆ. ಅದಕ್ಕೋಸ್ಕರ ನನ್ನ ಈ ತಪ್ಪಿನಿಂದ ನನಗೆ ಕೂದಲು ಉದುರೋದು ಸ್ಟಾರ್ಟ್ ಆಯಿತು. ನೀವು ಕೂಡ ಸ್ಟ್ರೆಸ್ ಇದ್ದರೆ, ಎಷ್ಟೇ ಸ್ಟ್ರೆಸ್ ಇದ್ದರೂ ಏನೇ ಇದ್ದರೂ ಕೂಡ ಒಂದಷ್ಟು ರಿಲೀಫ್ ತೊಗೊಳ್ಳಿ. ಇಲ್ಲಾಂತಂದರೆ ಅದರಿಂದನೂ ಕೂಡ ಅಂದರೆ ತುಂಬ ಡಿಸ್ಟರ್ಬ್ ಆಗಿ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ರೀಗ್ರೋತ್ ಮಾಡ್ಕೋಬೇಕು ಅಂದರೆ ತುಂಬ ವರ್ಷ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಇರೋ ಕೂದಲನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ, ಯಾವುದೇ ಸ್ಟ್ರೆಸ್ ಇಲ್ಲದೆ ಏನೇ ಇಲ್ಲದೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ 2 ವರ್ಷದಲ್ಲಿ ಕೂದಲು ಮತ್ತೆ ರೀಗ್ರೋತ್ ಆಗೇ ಆಗುತ್ತೆ. ಇದಿಷ್ಟು ನಾನು ಮಾಡ್ತಿರೋ ತಪ್ಪು. ಅದಾದಮೇಲೆ ನಾನು ಹೇರ್ ಕಟ್ ಮಾಡಿಸ್ಕೊಂಡೆ. ಈ ಥರ ತುಂಬ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗಿ ನಂದು ಫಸ್ಟ್ ಸ್ಟಾರ್ಟಿಂಗು ಶೇಪಲ್ಲಿತ್ತು, ಅಂದರೆ ವಿ ಶೇಪಲ್ಲಿ ನಾನು ಮೇಂಟೈನ್ ಮಾಡ್ತಿದ್ದೆ. ಯಾವಾಗ ತುಂಬ ಸ್ಟ್ರೆಸ್ಸಿಂದ ವೆಟ್ ಹೇರಲ್ಲಿ ಬಾಚೋದ್ರಿಂದ ಇದರಿಂದ ನಾನು ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಕೂದಲನ್ನ ಸ್ಟ್ರೈಟಾಗಿ ಕಟ್ ಮಾಡಿಸ್ಕೊಂಡೆ. ನೀವು ತಮ್ನೇಲಲ್ಲಿ ನೋಡಿರ್ಬೋದು, ಫುಲ್ಲು ಒಂದು ಲೆಂತಲ್ಲಿ ನಾನು ಒಂದೇ ಸಮಕ್ಕೆ ಕಟ್ ಮಾಡಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಅದನ್ನು ನಾನು ಡೊನೇಟ್ ಮಾಡಿದ್ದು ಸುಮಾರು ಒಂದು 14ರಿಂದ 15 ಇಂಚ್ ತನಕನೂ ನಾನು ಡೊನೇಟ್ ಮಾಡಿದ್ದೆ. ಆ ಒಂದು ವಿಡಿಯೋನು ಕೂಡ ನಾನು ಲಾಸ್ಟಲ್ಲಿ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಕೆಳಗಡೆ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಅದಾದಮೇಲೆ ನಾನು ಮತ್ತೆ ರೀಗ್ರೋತ್ ಮಾಡಿಕೊಂಡು ನಾನು ಲೆಂತ್ಗೆ ಅಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಗ್ರೋತ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸ್ಟ್ರೆಸ್ ಫ್ರೀಯಿಂದ ವೆಟ್ ಹೇರ್ನ ಬಾಚ್ದೇನೆ ಈ ರೀತಿಯಾಗಿ ನಾನು ಗ್ರೋತ್ ಮಾಡ್ಕೊಳ್ತಾ ಇದ್ದೀನಿ.
ಇನ್ನು ನೆಕ್ಸ್ಟು ಹೇಳಬೇಕು ಅಂತಂದರೆ ನಿದ್ದೆ ಕಮ್ಮಿ ಮಾಡೋಕ್ಕೋಗ್ಬಿಡಿ. ಸುಮಾರು 7ರಿಂದ 8 ಅವರ್ ಆದರೂ ಪರ್ ಡೇ ಎಲ್ಲರೂ ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಅಷ್ಟು ಆರೋಗ್ಯವಾಗಿರ್ತೀವಿ. ಎಷ್ಟು ಆರೋಗ್ಯವಾಗಿರ್ತೀವಿ, ಒಳಗಿಂದ ನಾವು ಸ್ಟ್ರಾಂಗ್ ಆಗಿದ್ದಷ್ಟು ಹೇರ್ ಗ್ರೋತ್ ಕೂಡ ಅಷ್ಟೇ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಆಲ್ಮೋಸ್ಟ್ ನಾನು ಮೊದಲೇ ಹೇಳ್ದಂಗೆ ಲೈಫಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಇಲ್ಲದೆ ಇರೋ ಲೈಫ್ ಯಾವುದ್ರೂ ಇದೆ? ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ, ನಿದ್ದೆ ಕಮ್ಮಿ ಇರುತ್ತೆ, ಕೆಲಸದ ಪ್ರೆಷರ್ಗಳಿರುತ್ತೆ, ಹೊರಗಡೆ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ಎಲ್ಲ ಪ್ರೆಷರ್ಗಳಿರುತ್ತೆ. ಹಾಗಾಗಿ ನಿದ್ದೆ ಕಮ್ಮಿ ಇದ್ದಾಗ ಸ್ವಲ್ಪ ಆರೋಗ್ಯನೂ ಹಾಳಾಗಿರುತ್ತೆ. ಆರೋಗ್ಯ ಹಾಳಾದರೂ ಕೂಡ ನಮಗೆ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟ್ರೆಸ್ ಆಗುತ್ತೆ, ಅದರಿಂದ ಕೂದಲು ಉದುರುತ್ತೆ. ನಾವು ಸಡನ್ನಾಗಿ ಬೇಕು ಅಂದಾಗ ವೆಟ್ ಹೇರಲ್ಲಿ ಕೂಮ್ ಮಾಡಿಬಿಡ್ತೀವಿ, ಅದರಿಂದನೂ ಕೂಡ ಕೂದಲು ಉದುರುತ್ತೆ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಇದರಿಂದ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಹೇರ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ. ಹೇರ್ ಕೇರ್ಗೆ ಇದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ನೀರು ಕುಡಿಬೇಕು, ಅದ್ರ ಜೊತೆಗೆ ಸೊಪ್ಪು, ಕಾಳು, ಕಡ್ಡಿ, ಈ ರೀತಿ ಬೇಳೆ ಅವೆಲ್ಲ ಅಂದರೆ ಚೆನ್ನಾಗಿ ಫುಡ್ಡು ತೊಗೊಳ್ತಾ ಇರಬೇಕು. ನಾವು ಫುಡ್ಡು ಚೆನ್ನಾಗಿ ತಿಂದಷ್ಟು, ಚೆನ್ನಾಗಿ ನೀರು ಕುಡಿದಷ್ಟು ಹೆಲ್ದಿಯಾಗಿರ್ತೀವಿ. ಹೆಲ್ದಿ ಹೇರ್ ಗ್ರೋತ್ ಕೂಡ ಹಾಗೇ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸು. ನಾನು ಯಾವುದೇ ರೀತಿ ಡಾಕ್ಟರ್ ಅಡ್ವೈಸ್ ಹೇಳ್ತಾ ಇಲ್ಲ, ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟು ಹೇಳೋದಾದರೆ ಇದ್ರ ಜೊತೆಗೆ ಅಂತಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಗೆಲ್ಲ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಿದ್ದೆ ಅದನ್ನು ನಾನು ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇ. ಹಾಗಾಗಿ ಮೊದಲನೇದಾಗಿ ವೆಟ್ ಹೇರಲ್ಲಿ ಅಂದರೆ ತುಂಬ ಒದ್ದೆ ಇದ್ದಾಗ ಕೂದಲನ್ನ ಬಾಚಕ್ಕೆ ಹೋಗ್ಬಿಡಿ. ಹಾಗೆ ಸ್ಟ್ರೆಸ್ ಫ್ರೀ ಆಗಿರಿ. ಸ್ಟ್ರೆಸ್ ಮಾಡ್ಕೊಂಡಷ್ಟು ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಕಮ್ಮಿ ಆದಷ್ಟು ಕೂಡ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು 4ನೇದು ಹೇಳೋದಾದರೆ ನಾವು ಟೈಟಾಗಿ ಹೇರ್ ಬಂದ್ ಮಾಡೋದ್ರಿಂದ, ಅಂದರೆ ಕೆಲವರು ಕೆಲಸ ಮಾಡುವಾಗ ಅದು ಹಿಂಸೆ ಆಗುತ್ತೆ ಅಂತ ಅನ್ನಿಸ್ಬಿಟ್ಟು ಟೈಟಾಗಿ ಹೇರ್ ಬಂದ್ ಮಾಡ್ತೀವಿ, ಇಲ್ಲಾಂದರೆ ಟೈಟಾಗಿ ಪೋನಿಟೈಲ್ ಮಾಡ್ತೀವಿ. ಇದರಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಆಗುತ್ತೆ. ಮತ್ತು ನಾವು ಔಟ್ಸೈಡ್ ಹೋಗಬೇಕು ಅಂತಂದಾಗ, ಇಲ್ಲಾಂದರೆ ಏನಾದರೂ ಒಂದು ಹೊರಗಡೆ ಹೋಗ್ತಿದ್ದೀವಿ ಅಂದಾಗ ಪೋನಿಟೈಲ್ ಮಾಡಿಬಿಡ್ತೀವಿ, ಇಲ್ಲಾಂತಂದರೆ ಸ್ಟೈಲ್ ಥರ ಮಾಡ್ಕೊಳ್ತೀವಿ, ಇಲ್ಲಾಂತಂದರೆ ಹೇರ್ ಬಂದ್ ಮಾಡ್ತೀವಿ, ಅದು ಸಿಕ್ಕಾಗಬಾರ್ದು ಅಂತ ಅಂದ್ಬಿಟ್ಟು. ಹೇರ್ ಬಂದ್ ಮಾಡೋದು ತಪ್ಪಲ್ಲ, ಬಟ್ ತುಂಬ ಟೈಟಾಗಿ ಹೇರ್ ಬಂದ್ ಮಾಡೋದ್ರಿಂದ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಕ್ಯಾಲ್ಪಿಂದ ಕೂದಲು, ತಲೆ ಬುಡದಿಂದ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಉದುರೋದ್ರೆ ಇನ್ನು ಬೆಳೆಯೋದು ಹೇಗೆ ಕಷ್ಟ ಆಗುತ್ತಲ್ವ. ಹಾಗಾಗಿ ಪೋನಿಟೈಲ್ ಮಾಡುವಾಗ ಅಥವಾ ಹೇರ್ ಬಂದ್ ಮಾಡುವಾಗ ತುಂಬ ಸ್ವಲ್ಪ ಲೂಸಾಗಿ ಮಾಡಿಕೊಂಡ್ರೆ ಬೆಟರ್ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸು. ನಾನು ಕೂಡ ಹಾಗೆ ಮನೇಲಿ ಕೆಲಸ ಮಾಡೋದಕ್ಕೆ ಒಂಥರ ಆಗುತ್ತೆ, ಒಂಥರ ಕೈಗೆ ಸಿಕ್ದಂಗೆ ಆಗುತ್ತೆ, ಇಲ್ಲಾಂದರೆ ಮುಖದ ಮೇಲೆ ಕೂದಲು ಬಂದಂಗೆ ಆಗುತ್ತೆ, ಅಥವಾ ಏನಾದರೂ ಸೆಕೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನಿಸ್ದಾಗ ನಾನು ಏನು ಮಾಡಿಬಿಡ್ತಿದ್ದೆ, ಟೈಟಾಗಿ ಹೇರ್ ಬಂದ್ ಮಾಡಿಬಿಡ್ತಿದ್ದೆ, ತುಂಬ ಮೇಲಕ್ಕೆ ಎತ್ತಿ ಹೇರ್ ಬಂದ್ ಮಾಡಿಬಿಡ್ತಿದ್ದೆ. ಅದರಿಂದನೂ ನನಗೆ ಗೊತ್ತಾಯಿತು ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ನಾನು ತಿಳ್ಕೊಂಡೆ. ನಾನು ಸ್ಟಾರ್ಟಿಂಗೆಲ್ಲ ಹಾಗೆ ಮಾಡ್ತಿದ್ದಿದ್ದು. ಅದಾದಮೇಲೆ ಔಟ್ಸೈಡ್ ಹೋಗೋವಾಗಲೂ ಅಷ್ಟೇ ನಾನು ಹೇರ್ ಬಂದಲ್ಲೇ ಹೋಗ್ತಿದ್ದೆ, ಯಾವುದೇ ರೀತಿ ಸ್ಟೈಲ್ ಮಾಡ್ತಿರಲಿಲ್ಲ, ಇಲ್ಲಾಂದರೆ ಪೊನಿಟೈಲ್ ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ. ನೈಟ್ ಮಲ್ಗೋವಾಗಲೂ ಕೂಡ ಹೇರ್ ಬಂದ್ ಮಾಡ್ತಿದ್ದೆ. ಆ್ಯಕ್ಚುಲಿ ನೈಟ್ ಮಲ್ಗೋವಾಗ ಹೇರ್ ಬಂದ್ ಮಾಡಬಾರ್ದು. ಅದು ಏನಕ್ಕೆ, ಯಾವ ರೀತಿ ನೈಟ್ ಹೇರ್ ಕೇರ್ ಹೇಗೆ ಮಾಡೋದು, ಮತ್ತು ಡೇ ಟೈಮ್ ಹೇರ್ ಕೇರ್ ಹೇಗೆ ಮಾಡೋದು, ಪೂರ್ತಿ ದಿನವಿಡೀ ಹೇರ್ ರುಟೀನ್ ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಟೈಟಾಗಿ ಹೇರ್ ಬಂದ್ ಮಾಡೋಕ್ಕೋಗ್ಬಿಡಿ ಅಥವಾ ಟೈಟಾಗಿ ಪೊನಿಟೈಲ್ ಹಾಕೋಕ್ಕೋಗ್ಬಿಡಿ. ಇದರಿಂದನೂ ಕೂಡ ಹೇರ್ ಫಾಲ್ ಆಗೇ ಆಗುತ್ತೆ. ನೆಕ್ಸ್ಟು ಹೇಳೋದಾದರೆ ತುಂಬ ಆಯಿಲ್ ಜಾಸ್ತಿ ಅಪ್ಲೈ ಮಾಡಿಬಿಡೋದು, ಇಲ್ಲಾಂತಂದರೆ 2 ಡೇಸ್ ಒಂದ್ಸತಿ ಸ್ನಾನ ಮಾಡಲಿಲ್ಲ ಅಂದರೂ 2 ಡೇಸ್ ಒಂದ್ಸತಿ ಆಯಿಲ್ ಅಪ್ಲೈ ಮಾಡ್ತಾ ಹೋಗೋದು. ಮೇಲಿಂದ ಮೇಲೆ ಆಯಿಲ್ ಅಪ್ಲೈ ಮಾಡ್ತಾ ಹೋದಷ್ಟು ಕೂಡ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿಲ್ಲು ಎಷ್ಟು ಹೇರ್ ಇದೆಯೋ ಅಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಬೇಕು. ಆ್ಯಕ್ಚುಲಿ ತುಂಬ ಕೂದಲು ತನಕನೂ ಆಯಿಲ್ ಅಪ್ಲೈ ಮಾಡೋಷ್ಟು ಬೇಕಾಗಲ್ಲ, ಬರೀ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿದ್ರೆ ಸಾಕು, ಅದು ಗ್ರೋತ್ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ಎಲ್ಲದೂ ಒಂದು ಡೀಟೇಲಾಗಿ ಹೇಗೆ ಆಯಿಲ್ ಅಪ್ಲೈ ಮಾಡಬೇಕು, ಎಷ್ಟು ನಿಮಿಷಗಳ ಕಾಲ ಆಯಿಲ್ ಅಪ್ಲೈ ಮಾಡಿ ಬಿಡಬೇಕು, ಹೇರ್ ವಾಶ್ ಮಾಡುವಾಗ ಯಾವ ಶಾಂಪೂ ಯೂಸ್ ಮಾಡಬೇಕು, ಆಮೇಲೆ ಹೇರ್ ಕೇರ್ ಹೇಗೆ ಮಾಡಬೇಕು ಪೂರ್ತಿ ಒಂದು ದಿನದಲ್ಲಿ, ಹೊರಗಡೆ ಹೋದಾಗ ಹೇರ್ ಕೇರ್ ಹೇಗೆ ಮಾಡಬೇಕು, ಡಸ್ಟ್ ಇದ್ದಾಗ ಯಾವ ಸೀಸನಲ್ಲಿ ಯಾವ ರೀತಿಯಾಗಿ ಹೇರ್ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಗೇನಾದರೂ ಬೇಕು ಅಂದರೆ ಅದ್ರ ಬಗ್ಗೆ ಎಲ್ಲ ಒಂದು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ಸ್ಟಾರ್ಟಿಂಗ್ ಮೊದಲೆಲ್ಲ ನಾನು ಹಾಗೆ ಮಾಡ್ತಿದ್ದೆ, ಅಂದರೆ 2 ಡೇಸ್ ಒಂದ್ಸತಿ ಇಲ್ಲ 3 ಡೇಸ್ ಒಂದ್ಸತಿ ಆಯಿಲ್ ತಲೆಯಲ್ಲಿ ಆಯಿಲಿ ಇದ್ದರೂ ಕೂಡ ನಾನು ಮತ್ತೆ ಅದ್ರ ಮೇಲೇ ಆಯಿಲ್ ಅಪ್ಲೈ ಮಾಡ್ತಿದ್ದೆ. ಕೂದಲು ಎಣ್ಣೆ ಇದ್ದರೂ ಕೂಡ ಅದ್ರ ಮೇಲೆ ಅಪ್ಲೈ ಮಾಡ್ತಾ ಹೋಗ್ತಿದ್ದೆ. ಇದರಿಂದ ನನಗೆ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಾಯಿತು. ಹೇರ್ ವಾಶ್ ಮಾಡಿದಾಗ ತುಂಬ, ಅಂದರೆ ಹೇರ್ ವಾಶ್ ಮಾಡಿದ ತಕ್ಷಣ ಕೈಗೆ ಸಿಕ್ಬಿಡೋದು, ಅಷ್ಟು ಕೂದಲು ಉದುರುತ್ತಾಯಿತ್ತು ನನಗೆ.
ಇನ್ನು ನೆಕ್ಸ್ಟು ಹೇಳೋದಾದರೆ ತುಂಬ ಶಾಂಪುಗಳನ್ನ ಬಳಸೋದು ಅಂತಂದರೆ ಅಡ್ವರ್ಟೈಸ್ಮೆಂಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ಯಾವ್ದಾದ್ರು ಪ್ರಾಡಕ್ಟ್ ಚೆನ್ನಾಗಿದ್ದರೆ, ಶಾಂಪು ಚೆನ್ನಾಗಿದ್ದರೆ ಯಾವ್ದು ಸಿಗುತ್ತೋ ಅದು ಶಾಂಪುಗಳನ್ನ ಬಳಸೋದು. ಈ ರೀತಿ ಮಾಡೋದ್ರಿಂದನೂ ಕೂಡ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ಯಾಂಡ್ರಫ್ ಹೆಚ್ಚಾಗುತ್ತೆ, ಮೊದಲಿಂದಾಗಿ ಡ್ಯಾಂಡ್ರಫ್ ಹೆಚ್ಚಾಗುತ್ತೆ. ಹಾಗಾಗಿ ಒಂದೇ ಶಾಂಪುಗೆ ಸ್ಟಿಕ್ ಆನ್ ಆಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಶಾಂಪುಗೆ ಮಾತ್ರ ಸ್ಟಿಕ್ ಆನ್ ಆಗಿ ಒಂದು 3 ತಿಂಗಳು ಯೂಸ್ ಮಾಡಿ, ಅದಾದಮೇಲೆ ಅದೇ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನು ಹಾಗೆ ಮಾಡ್ತಿದ್ದೆ, ಬಟ್ ಇವಾಗ ನಾನು ಕ್ಲಿನಿಕ್ ಪ್ಲಸ್ ಮಾತ್ರ ಯೂಸ್ ಮಾಡೋದು. ನಾನು ಒಂದು ಲೆಂತ್ಗೆ ನಾನು ಡೊನೇಟ್ ಮಾಡಿದ್ಮೇಲೆ ನೀವು ತಮ್ಮನೇಲಲ್ಲಿ ನೋಡಿರ್ಬೋದು ಎಷ್ಟು ರೀಗ್ರೋತ್ ಆಗಿದೆ ಅಂತ. ತುಂಬ ಚೆನ್ನಾಗಿ ರೀಗ್ರೋತ್ ಆಗಿದೆ. ನಾನು ಒಂದೇ ಶಾಂಪು ಒಂದೇ ಆಯಿಲ್ ಯೂಸ್ ಮಾಡೋದ್ರಿಂದ 2 ವರ್ಷದಲ್ಲಿ ನನಗೆ ರಿಸಲ್ಟ್ ಸಿಕ್ಕಿದೆ. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಶೋಲ್ಡರ್ ಲೆಂತ್ಗೆ ನಾನು ಡೊನೇಟ್ ಮಾಡಿಬಿಟ್ಟಿದ್ದು. ಅದಾದಮೇಲೆ 2 ವರ್ಷದಲ್ಲಿ ನಾನು ಒಂದೇ ಆಯಿಲು, ಒಂದೇ ಶಾಂಪು ಮತ್ತು ಒಂದೇ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಬಂದೆ. ಅದ್ರ ಜೊತೆಗೆ ನಾನು ಡೈಲಿ ರುಟೀನ್ ಹೇಗೆ ಮಾಡಬೇಕು ಹೇರ್ ಕೇರು ಅನ್ನೋದ್ರ ಬಗ್ಗೆನೂ ನಾನು ತಿಳ್ಕೊಳ್ತಾ ಬಂದೆ. ಅದರಿಂದ ನನಗೆ ಈ ರೀತಿಯಾಗಿ ಒಂದು ಲೆಂತ್ಗೆ ನನಗೆ ಹೇರ್ ಗ್ರೋತ್ ಆಯಿತು. ನೀವು ಕೂಡ ಈ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಒಂದು ಲೆಂತ್ಗೆ ಟ್ರಿಮ್ ಮಾಡಿಸ್ಬಿಟ್ಟು ನೀಟಾಗಿ ರೀಗ್ರೋತ್ ಮಾಡಿ ತುಂಬ ಚೆನ್ನಾಗಿ 2 ವರ್ಷದಲ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಿಮಗೆ ಕಂಪ್ಲೀಟ್ ಬೇಕು ಹೇರ್ ಕೇರ್ ರುಟೀನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಯೂಸ್ಫುಲ್ ಅಂತ ಅನಿಸುತ್ತೆ. ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.